ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಒಂದು ಕಡತಕ್ಕೆ ಸಂಬಂಧಪಟ್ಟಿರುವ ಹಾಗೆ ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ನಿಮಗೆ ನಾವು ತೋರಿಸ್ತೀವಿ. ಈಶ್ವರ್ ಖಂಡ್ರೆ ಅವರು ಹೇಳಿದ್ದೇನು, ಅಧಿಕಾರಿಗಳು ಹೇಳ್ತಿರೋದೇನು, ಅಲ್ಲಿ ಜನಸಾಮಾನ್ಯರು ಮಾಡ್ತಿರುವಂತಹ ಕೆಲಸ ಆದರೂ ಏನು ಅಂತಕ್ಕಂಥ ಪ್ರಶ್ನೆನ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಬೀದರ್ ಜಿಲ್ಲೆಯಿಂದ ಅಮ್ಲಾಪುರ್ಗೆ ಹೋಗುವಂತಹ ರಸ್ತೆ ಮಧ್ಯ ಮಾರ್ಗದಲ್ಲಿ ಅಂದ್ರೆ ಕುಂಬಾರವಾಡ ಕಮಾನ್ ಹತ್ರ ಒಂದು ದೊಡ್ಡದ ಒಂದು ಗಿಡ ಇರುತ್ತೆ. ಆ ಗಿಡನ ಕಡಿದು ನೆಲಸಮ ಮಾಡ್ತಾರೆ. ಅಲ್ಲಿ ಗಿಡ ಕಡಿಲಿಕ್ಕೆ ಪರ್ಮಿಷನ್ ತಗೊಂಡಿದ್ದು ಮಾತ್ರ ಪಂಟೆಗಳನ್ನ ಕಡಿತೀವಿ, ಪಂಟೆಗಳನ್ನ ಕಡಿದು ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀವಿ ಅಂತಕ್ಕಂಥ ಆದೇಶನ ಪಡೆದುಕೊಂಡು ಇವತ್ತ ಗಿಡನೇ ಸಂಪೂರ್ಣವಾಗಿ ನೆಲಸಮ ಮಾಡಿ ಎಲ್ಲ ಒಂದ್ ಕಡೆಯಿಂದ ಪೀಸ್ ಪೀಸ್ ಮಾಡ್ತಾರೆ. ಆದರೆ ಅದಕ್ಕೆ ಆಗಿರ್ತಕ್ಕಂಥ ಘಟನೆಗಳೇನು, ಅದಕ್ಕೆ ಆಗತಕ್ಕಂಥ ಪರಿಹಾರಗಳೇನು, ಯಾಕೆ ಆ ಮರಗಳನ್ನ ಕಡಿದ್ರು, ಯಾವ ಉದ್ದೇಶಕ್ಕಾಗಿ ಕಡಿದ್ರು, ಯಾರು ಕಡಿದ್ರು ಅನ್ನೋದು ಕೂಡ ಇವತ್ತು ನಿಮ್ಮ ಮುಂದೆ ನಾವು ಒಂದಿಷ್ಟು ಬ್ರೇಕಿಂಗ್ ಸುದ್ದಿ ತಂದಿದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ನಾವು ಫೋನ್ ಸಂಪರ್ಕಿಸಿದೀವಿ. ಅವರು ಕೂಡ ಮಾತನಾಡಿದ್ದಾರೆ. ನೀವು ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನೀವು ದೂರುಗಳನ್ನ ಕೊಡಿ, ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇನ್ನೊಂದ್ ಕಡೆಯಿಂದ ಈಶ್ವರ್ ಖಂಡ್ರೆ ಅವರು ದಿನಾಂಕ 26/3/2025 ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡ್ತಾರೆ. ಟಿಪ್ಪಣಿ ಸಹ ಅವರ ಅಧಿಕಾರಿಗೆ ಸಲ್ಲಿಸಿರ್ತಾರೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಅಕ್ರಮವಾಗಿ ಮರ ಕಡಿತಲೆಗೆ ಶಿಕ್ಷೆ ಪ್ರಮಾಣ 10 ಪಟ್ಟು ಹೆಚ್ಚು ಮಾಡಬೇಕಾಗಿದೆ ಎಂದು ಈಶ್ವರ್ ಖಂಡ್ರೆ ಅವರ ಅಧಿಕಾರಿಗಳಿಗೆ ತಮ್ಮ ಪತ್ರದಲ್ಲಿ, ಟಿಪ್ಪಣಿ ಪತ್ರದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ರವಾನೆ ಮಾಡ್ತಾರೆ. ಆದರೆ ನಮ್ಮ ಬೀದರ್ ಜಿಲ್ಲೆಯ ಅಧಿಕಾರಿಗಳಿಗೆ ಇನ್ನೂವರೆಗೂ ಆ ಟಿಪ್ಪಣಿ ಬಂದಿಲ್ಲ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಹೇಳಲೇಬೇಕಾಗಿದೆ. ನಾವು ವಿಜಯ್ ಕುಮಾರ್ RFO ಅವರಿಗೆ ಫೋನ್ ಮಾಡಿದಾಗ ಅವ್ರು ಹೇಳ್ತಾ ಇರೋದೇನು, ನಾವು ಪಂಟಿ ಕಡೆಗೆ ಅವರಿಗೆ ಪರ್ಮಿಷನ್ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಅದು ಗಿಡ ಪೂರ್ತಿ ಬುಡ ಎಲ್ಲ ಕೊಳ್ತೋಗಿತ್ತು, ಹಾಗಾಗಿ ಅದನ್ನ ಪೂರ್ತಿ ಕಡ್ದಿದ್ದಾರೆ ಅಂತಕ್ಕಂಥ ಮಾತನ್ನ ಅವರು ಇಲ್ಲಿ ಹೇಳ್ತಾರೆ. ಯಾರು ನಮ್ಗೆ ಈ ಗಿಡ ಕಡ್ಲಿಕ್ಕೆ ಹೇಳಿದಂದ್ರೆ ಪಾಂಡುರಂಗ್ ಪಾಂಚಾಳ್ ಅಂತಕ್ಕಂಥ ಹೆಸರನ್ನ ಅಲ್ಲಿ ದೂರಿನಲ್ಲಿ ಸಲ್ಲಿಸಲಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ವಿಜಯ್ ಕುಮಾರ್ RFO ಅವರು FIR ಮಾಡಿದೀವಿ ಅಂತಕ್ಕಂಥ ಒಂದು FIR ಕಾಪಿನ ಕೂಡ ನಮ್ಮನ್ನ ಕಳಿಸ್ತಾರೆ. ಆ FIR ಕಾಪಿಯಲ್ಲಿ ಏನಿದೆ ಅನ್ನೋದು ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀವಿ. ನಾವು ಮೊದಲನೇದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ತಮ್ಮ ಅಧಿಕಾರಿಗಳಿಗೆ ಟಿಪ್ಪಣಿ ಹಾಕ್ತಾರೆ. 26/3/2025 ಒಂದು ಟಿಪ್ಪಣಿ ಹಾಕ್ತಾರೆ. ಏನ್ ಟಿಪ್ಪಣಿ ಹಾಕ್ತಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ಅಕ್ರಮ ಮರ ಕಡೆತಲೆಗೆ ಪ್ರಸ್ತುತ ವಿಧಿಸಲಾಗಿರುವಂತ ದಂಡ ಮತ್ತು ಶಿಕ್ಷೆ ಪ್ರಮಾಣವನ್ನು 10 ಪಟ್ಟು ಹೆಚ್ಚಿಸಲು ಅನುಕೂಲವಾಗುವಂತೆ ವೃಕ್ಷ ಸಂರಕ್ಷಣಾ ಕಾಯ್ದೆ 1972ಕ್ಕೆ ತಿದ್ದುಪಡಿ ತರಲು ಕ್ರಮ ವಹಿಸುವಂತೆ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಇಲ್ಲಿ ಒಂದು ಟಿಪ್ಪಣಿಯನ್ನು ಕಳಿಸ್ತಾರೆ. ಆದರೆ ಬೀದರ್ ಜಿಲ್ಲೆಯಲ್ಲಿ ಆ ಟಿಪ್ಪಣಿಗೆ ಬೆಲೆ ಇಲ್ಲ. ಬಿಂದಾಸ್ ಆಗಿ ಗಿಡ ಕಡಿದು ಅಲ್ಲಿ ಯಾವ ರೀತಿಯಾಗಿ ತುಂಡು ತುಂಡು ಮಾಡಿದ್ದಾರೆ ಅಂತಕ್ಕಂಥದನ್ನ ಇಲ್ಲಿ ನಾವು ನಿಮಗೆ ಸುದ್ದಿಯಲ್ಲಿ ತೋರಿಸ್ತಾ ಇದೀವಿ. ಬಂಧುಗಳೇ, ಅಂದ್ರೆ ಈಶ್ವರ್ ಖಂಡ್ರೆ ಅವರು ಕೊಟ್ಟಿದ್ದ ಟಿಪ್ಪಣಿ ನಮ್ಮ ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಅಥವಾ RFOಗಳಿರಲಿ ಬಂದು ಮುಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಮರ ಕಡಿತಲೆಗೆ ಪ್ರಸ್ತುತವಾಗಿ ವಿಧಿಸಲಾಗಿರುವಂತಹ ದಂಡ ಮತ್ತು ಶಿಕ್ಷೆಯನ್ನು 10% ಪ್ರಮಾಣ ಹೆಚ್ಚಿಸಬೇಕು. ಹಾಗಾಗಿ ಮಾತ್ರ ಅಲ್ಲಿರ್ತಕ್ಕಂಥ ಯಾರೇ ಈ ಒಂದು ಗಿಡ ಮರಗಳು ಕಡಿತಕ್ಕಂಥ ಕಿಡಿಗೇಡಿಗಳು ಮುಂದಿನ ದಿನಮಾನಗಳಲ್ಲಿ ಕಡಿಬಾರದು, ಅವರಿಗೆ ಅಂಜಿಕೆ ಹುಟ್ಟುವುದಕ್ಕೆ ನಿಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಒಂದು ಟಿಪ್ಪಣಿ ಹಾಕ್ತಾರೆ. ಏನ್ ಟಿಪ್ಪಣಿ ಹಾಕ್ತಾರಪ್ಪ ಅಂತಂದ್ರೆ, ಈ ರೀತಿಯಾಗಿ ಯಾರು ಕೂಡ ಕಡಿ ಕೂಡದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾವ ಉದ್ದೇಶಕ್ಕಾಗಿ ಹೇಳ್ತಾರೆ ಅಂದ್ರೆ, ಅಕ್ರಮವಾಗಿ ಕತ್ತರಿಸಿದ ಪ್ರತಿ ಮರಕ್ಕೆ 1 ಲಕ್ಷ ರೂಪಾಯಿ ದಂಡ ವಿಧಿಸುವ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕರುಣೆ ಮತ್ತು ಪ್ರೀತಿ ತೋರಿಸುವ ಅಗತ್ಯವಿಲ್ಲವೆಂದು ಸುಪ್ರೀಂ ಕೋರ್ಟ್ ಹೇಳಿದನ್ನ ಇಲಾಖೆಯ ಅಧಿಕಾರಿಗಳಿಗೆ ಈಶ್ವರ್ ಖಂಡ್ರೆ ಅವರು ಕಳಿಸಿದ ಟಿಪ್ಪಣಿಯಲ್ಲಿ
ಖಂಡ್ರೆ ಅವರು ಉಲ್ಲೇಖ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅರಣ್ಯದ ಸಂಬಂಧಪಟ್ಟಿದ್ದ ಗಿಡ ಮರಗಳನ್ನ, ರಸ್ತೆ ಬದಿಲಿರ್ತಕ್ಕಂಥ ಗಿಡ ಮರಗಳನ್ನ ಮತ್ತು ದೊಡ್ಡ ಮರಗಳನ್ನ ಕಡಿದ್ರೆ ಅದಕ್ಕೆ 1 ಲಕ್ಷ ರೂಪಾಯಿ ದಂಡ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸುಪ್ರೀಂ ಕೋರ್ಟ್ ನ ಹೇಳಿದಂತ ಟಿಪ್ಪಣಿಯನ್ನು ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಮಾನ್ಯ ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅರಣ್ಯ ಖಾತೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ತಮ್ಮ ಅಧಿಕಾರಿಗಳಿಗೆ ಟಿಪ್ಪಣಿಯನ್ನ ರವಾನೆ ಮಾಡ್ತಾರೆ 26/3/2025 ಆದ್ರೆ ಆ ಟಿಪ್ಪಣಿ ಬಂದ್ರೂ ಸಹ ಇವತ್ತು ನಮ್ಮ ಬೀದರ್ ಜಿಲ್ಲೆಯ RFO ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ಹೇಳ್ತಿರೋಂತ ಹೇಳಿಕೆ ಏನಪ್ಪಾ ಅಂದ್ರೆ, ನಾವು ಅವರಿಗೆ ಗಿಡದ ಪಂಟೆಗಳನ್ನ ಕಡಿಲಿಕ್ಕೆ ಹೇಳಿದ್ದೀವಿ, ಆದ್ರೆ ಅವರು ಬುಡನೆ ಕಟ್ ಮಾಡಿದ್ದಾರೆ, ಹಾಗಾಗಿ ಅವ್ರ ಮೇಲೆ FIR ಮಾಡ್ತಾ ಇದೀವಿ. FIR ಮಾಡ್ಬೇಕಂತ ಒಂದ್ ಕಡೆ ಇದ್ರೆ ಅಲ್ಲಿ ದಂಡ ಪ್ರಮಾಣ 1 ಲಕ್ಷ ಒಂದ್ ಕಡೆ ಈಶ್ವರ್ ಖಂಡ್ರೆ ಅವರು ಟಿಪ್ಪಣಿಯಲ್ಲಿ ಹಾಕಿದ್ರೆ ಅದು ಪತ್ರಿಕೆಯಲ್ಲಿ ಕೂಡ ಪ್ರಕಟವಾಗಿದ್ದಾವೆ, ಅನೇಕ ಮಾಧ್ಯಮಗಳು ಕೂಡ ಪ್ರಕಟ ಮಾಡಿದ್ದಾರೆ. ಇಲ್ಲಿ ನಮ್ಗೆ RFO ಅವರು FIR ಮಾಡಿದ ಕಾಪಿಯನ್ನು ಹಾಕ್ತಾರೆ. ಅದರಲ್ಲಿ ಎಷ್ಟು ಅಮೌಂಟ್ ಹಾಕ್ತಾರೆ ಅಂದ್ರೆ ಕೇವಲ 60 ಕೆಜಿಗಳ ಮಾತ್ರ ಕಟ್ಟಿಗೆನ ಗಿಡ ಕಡ್ದಿದ್ದಾರೆ. ಹಾಗಾಗಿ ಅವರಿಗೆ 700 ಚಿಲ್ಲರೆ ಅಮೌಂಟ್ ಅನ್ನ ದಂಡ ವಿಧಿಸಲಾಗಿದೆ, ಅವರ ಮೇಲೆ FIR ಹಾಕಲಾಗಿದೆ ಅಂತಕ್ಕಂಥ ಸಂದೇಶವನ್ನ ನಮಗೆ ತಲುಪುತ್ತಾರೆ. ಮಾನ್ಯ ಖಂಡ್ರೆ ಅವರೇ, ಇಲ್ಲಿ ನೀವು ಕೊಟ್ಟಂತ ಟಿಪ್ಪಣಿ ಇವರಿಗೆ ಬಂದು ಮುಟ್ಟಿಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಗಿಡಗಳನ್ನ ಕಡಿದ್ರೆ, ಒಂದು ಮರನ್ನ ಕಡಿದ್ರೆ, ಈ ಒಂದು ಸುಪ್ರೀಂ ಕೋರ್ಟ್ ಹೇಳಿದಂತೆ ಏನಪ್ಪಾ ಸುಪ್ರೀಂ ಕೋರ್ಟ್ ಅಂದ್ರೆ, ಒಂದು ಮರ ಕಡಿದಿದ್ರೆ ಅದು ಒಬ್ಬರನ್ನ ಹತ್ಯೆ ಮಾಡಿದ ಹಾಗೆ, ಆ 10ಕ್ಕೂ ಮಿಗಿಲಿದ ಘೋರ ಅಪರಾಧವಾಗ್ತದೆ ಅಂತಕ್ಕಂಥ ಮಾತನ್ನ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಂತ ಕಾರಣದ ರೀತಿಯಲ್ಲಿ ತಾವು ಒಂದು ಟಿಪ್ಪಣಿ ಹಾಕ್ತೀರಿ. ಆದ್ರೆ ಇವತ್ತು ಅಂದ್ರೆ ಬೀದರ್ ಜಿಲ್ಲೆಯ ಕುಂಬಾರವಾಡ ಕಮಾನ್ ಮುಂದ್ಗಡೆ ಇರ್ತಕ್ಕಂತ ದೊಡ್ಡ ಗಿಡನ, ಆ ಗಿಡದ ಕೆಳಗೆ ಅನೇಕ ಜನ ಹಳ್ಳಿಗಳಿಗೆ ಹೋಗ್ತಕ್ಕಂತ ಮಕ್ಕಳು ಶಾಲೆಯಿಂದ ಹೋಗ್ತಕ್ಕಂತ ಮನೆಗೆ ಬಿಸಿಲಲ್ಲಿ ನಿಂತ್ಕೊಂಡು ಆರಾಮದಿಂದ ಆಯಾಸ ಪಡ್ತಾ ಇದ್ರು, ಆರಾಮದಿಂದ ಅಲ್ಲಿ ಕೂತ್ಕೊಳ್ತಾ ಇದ್ರು, ನಿಂತ್ಕೊಳ್ತಾ ಇದ್ರು, ಬಸ್ಸಿಗಾಗಿ ಕಾಯ್ತಾ ನಿಂತಿರೋದು ಅನೇಕ ಜನಗಳು ಕೂಡ ನೋಡಿದ್ದಾರೆ. ಆದ್ರೆ ಇವತ್ತು ಬಿಂದಾಸ್ ಆಗಿ ಎಕ್ಕಾಏಕಿಯಾಗಿ ಅರಣ್ಯ ಇಲಾಖೆಯ ಆದೇಶಗಳನ್ನ ಉಲ್ಲಂಘನೆ ಮಾಡಿ ಪಾಂಡುರಂಗ್ ಪಾಂಚಾಳ ಅನ್ನುವಂಥವ್ರು ಅಲ್ಲಿ ಗಿಡನ ಕಡಿಸಿದ್ದಾರೆ. ಯಾರಿಗೆ ಕೇಳಿ ಕಡಿಸಿದ್ರು, ಯಾವ ಕಾರಣಕ್ಕಾಗಿ ಕಡಿಸಿದ್ರು ಅನ್ನೋದನ್ನ ಇಲ್ಲಿ ತಿಳಿಸಲೇಬೇಕಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ಯಾವುದೋ ಗಿಡನ ಕಡಿಯೋದು ಅದು ಒಬ್ಬರಿಗೆ ಹತ್ಯೆ ಮಾಡೋ ಸಮಾನ ಅಂತಕ್ಕಂಥ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಈಶ್ವರ್ ಖಂಡ್ರೆ ಅವರು ಅಕ್ರಮವಾಗಿ ಮರಗಳನ್ನ ಕಡಿತಕ್ಕಂಥವರಿಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತ ಭರವಸೆ ನೀಡಿದ್ದಾರೆ. ಆದ್ರೆ ಬೀದರ್ ಜಿಲ್ಲೆಯ RFOಗಳಾಗಲಿ ಅಥವಾ ಬೀದರ್ ಜಿಲ್ಲೆಯ DFO ಆಗಿರ್ತಕ್ಕಂಥ ವಾನತಿ ಮೇಡಮ್ ಅವರಿಗೆ ಫೋನ್ ಹಾಕಿದಾಗ ಅವರು ಕೂಡ ಫೋನ್ ತೆಗಿತಾನೂ ಇಲ್ಲ. ಯಾಕಂದ್ರೆ ಅನೇಕ ಬಾರಿ ನಾವು ಹಿಂದೆ ಇದನ್ನು ಸುದ್ದಿ ಮಾಡಿದಾಗ ಅವರು ಕೂಡ ನಮ್ಮ ಮೇಲೆ ಒಂದಿಷ್ಟು ಕೋಪಗೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಸ್ಪಷ್ಟಪಡಿಸಬೇಕಾಗಿದೆ. ವಾನತಿ ಮೇಡಮ್ ಅವರೇ, ಈಶ್ವರ್ ಖಂಡ್ರೆ ಅವರು ದಿನಾಂಕ 26/3/2025 ಒಂದು ಟಿಪ್ಪಣಿ ಕಳಿಸಿದ್ದಾರೆ ನಿಮ್ಮ ಇಲಾಖೆಯ ಅಧಿಕಾರಿಗಳಿಗೆ. ಹಾಗಾದ್ರೆ ನಿಮ್ಮ ಇಲಾಖೆ ಅಧಿಕಾರಿಗಳು ನಿಮಗೆ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲವೇ ಮತ್ತು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ 700 ಚಿಲ್ಲರೆ ರೂಪಾಯಿ ಅವರ ಮೇಲೆ ದಂಡ ವಿಧಿಸಿದ್ದೀರಿ ಅಂತದನ್ನ ಇಲ್ಲಿ ಸ್ಪಷ್ಟವಾಗಿ ಪಡಿಸಬೇಕು ಅನ್ನೋದು ನಾರಂಜ ಎಕ್ಸ್ಪ್ರೆಸ್ ನ ಸುದ್ದಿವಾಹಿನಿಯ ಪ್ರಮುಖ ಆಶಯವಾಗುತ್ತದೆ. ಒಂದು ಗಿಡ ಎಷ್ಟು ನಡೆಸಿ ಅದರ ಜವಾಬ್ದಾರಿ ಹೊತ್ಕೊಳ್ತೇವೋ ಅಷ್ಟೇ ಕಠೋರವಾಗಿರ್ತಕ್ಕಂಥ ಕಾನೂನುಗಳನ್ನ ಕೈಗೊಳ್ಳಬೇಕಾಗಿದೆ ಅಂತಕ್ಕಂಥ ಮಾತನ್ನ ಈಶ್ವರ್ ಖಂಡ್ರೆ ಅವರು ದಿನಾಂಕ 26/3/2025 ಒಂದು ಟಿಪ್ಪಣಿ ಹಾಕ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಈ ಒಂದು ಸುಪ್ರೀಂ ಕೋರ್ಟ್ ನ ಆದೇಶದಲ್ಲಿ ತಿಳಿಸಿರುವಂತೆ ಇಲಾಖೆ ಅಧಿಕಾರಿಗಳಿಗೆ ಅವರು ಕಳಿಸಿರ್ತಾರೆ. ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಮರ ಕಡಿತೆಲೆಗೆ ಪ್ರಸ್ತುತ ವಿಧಿಸಿರುವಂತಹ ದಂಡ ಮತ್ತು ಶಿಕ್ಷೆ ಪ್ರಮಾಣವನ್ನು 10 ಪಟ್ಟು ಹೆಚ್ಚಲು ಅನುಗುಣವಾಗಿ ಮತ್ತು ವೃಕ್ಷ ಸಂರಕ್ಷಣಾ ಕಾಯ್ದೆ 1972ರ ತಿದ್ದುಪಡಿ ತರಲು ಕ್ರಮವಹಿಸುವಂತೆ ಅರಣ್ಯ ಮತ್ತು ಜೀವಶಾಸ್ತ್ರ ಹಾಗೂ ಪರಿಸರ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಎಲ್ಲ ತಮ್ಮ ಕಾರ್ಯದರ್ಶಿಗಳಿಗೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಆ ಟಿಪ್ಪಣಿ ಹಾಕಿ ರವಾನೆ ಮಾಡ್ತಾರೆ. ಆದರೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಿಂದಾಸ್ ಆಗಿ ಗಿಡಗಳನ್ನು ಕಟ್ ಮಾಡಿ ಎಲ್ಲೆಲ್ಲೋ ಏನೇನೋ ಮಾಡ್ತಿದ್ರು ಕೂಡ ಇಲ್ಲಿ ಯಾರು ಕೂಡ ಕ್ಯಾರಿ ಅಂತ ಇಲ್ಲ. ಕೇಳಿಕ್ ಹೋದ್ರೆ ಅವ್ರನ್ನ ಕರಿತೀವಿ, ವಿಚಾರಣೆ ಮಾಡ್ತೀವಿ, ಅವ್ರ ಮೇಲೆ FIR ಮಾಡ್ತೀವಿ, ದಂಡ ಹಾಕಿದ್ದಾರೆ. ಇಲ್ಲಿ ಲಕ್ಷ ರೂಪಾಯಿ ದಂಡ ವಿಧಿಸುವಂತ
ಹೇಳಿಕೆಯನ್ನ ಈಶ್ವರ್ ಖಂಡ್ರೆ ಅವರು ಕೊಟ್ಟಿದ್ರು ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು ಆಗ್ತಿರೋದು ಏನಪ್ಪಾ ಅಂದ್ರೆ 700 ಚಿಲ್ಲರೆ. ಯಾಕಪ್ಪ 700 ಚಿಲ್ಲರೆ? ಯಾವ ಕಾರಣಕ್ಕಾಗಿ ಹಾಕಿದಿರಿ? FIR ನಲ್ಲಿ ಕೂಡ ನಮೂದಿಸಿದಿರಿ, ಅದನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದೀವಿ. ಈಶ್ವರ್ ಖಂಡ್ರೆ ಅವರೇ, ಈ ರೀತಿಯಾಗಿ ನಿಮ್ಮ ಅಧಿಕಾರಿಗಳಿಗೆ ಒಂದಿಷ್ಟು ಮಾಹಿತಿ ಇಲ್ಲದ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರಾ, ಅಥವಾ ಅವ್ರ ಕಡೆಯಿಂದ ಏನಾದರೂ ಒಂದಿಷ್ಟು ರುಶ್ವತ್ಗಳನ್ನು ಪಡೆದುಕೊಂಡು ಈ ರೀತಿಯಾಗಿ ಬಿಚ್ಚಿದಾರ ಎಂಬುದನ್ನ ಇಲ್ಲಿ ಈಶ್ವರ್ ಖಂಡ್ರೆ ಅವರು ಬಹಿರಂಗಪಡಿಸಬೇಕಾಗಿದೆ. ಒಟ್ಟಾರೆಯಾಗಿ ಈಶ್ವರ್ ಖಂಡ್ರೆ ಅವರು ಏನ್ ಮಾಡ್ತಾರ ಮತ್ತು ಅಧಿಕಾರಿಗಳು ಯಾವ ಹಂತದಲ್ಲಿ ಇವರನ್ನ ದಂಡ ವಿಧಿಸ್ತಾರ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ನಾರಂಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ಸುದ್ದಿವಾಹಿನಿಗೆ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಪ್ರಸ್ತುತ ನಾರಂಜ್ ಎಕ್ಸ್‌ಪ್ರೆಸ್ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾವು ನಿಮ್ಮ MP ಮುದಾಳೆ.